ಫೈನಲಿ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇರುವಂಥ ಪಾರ್ಸಲ್ ಇವತ್ತು ಮಾರ್ನಿಂಗ್ ರಿಸೀವ್ ಆಗಿದೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ನಾನು ಹೇರ್ ಬೋಸ್ ಕ್ರಂಚೀಸ್ ಮತ್ತು ಬ್ಯಾಗ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಿಂಟೆಡ್ ಸ್ಯಾಟಿನ್ ಫ್ಯಾಬ್ರಿಕ್ಕು ನಮ್ಮದೇ ಆದಂಥ ಡಿಸೈನ್ಸ್ ಕೊಟ್ಟಿದ್ವಿ. ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಅವ್ರು ಏನು ಮಾಡಿದ್ದಾರೆ ಅಂದರೆ ಇದು ಸ್ಯಾಂಪಲ್ಸ್ ಕಳಿಸಿದ್ದಾರೆ ನಮಗೆ. ಸಪೋಸ್ ಇದು ಓಕೆ ಅಂತ ಅನಿಸಿದರೆ ಸೊ ಜಾಸ್ತಿ ಅಂದರೆ ಬಲ್ಕ್ ಆರ್ಡ್ರ್ ಕೊಡ್ಬೋದು ಅಂತ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನನ್ನ ಒಂದು ಚಾನಲ್ಲು ಲೈಫ್ ವಿತ್ ಶ್ರೇಯಾ. ಸೊ ಇದು ನನ್ನ ಡೈಲಿ ವ್ಲಾಗ್ಸ್ ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ನಾನು ಯಾವ ರೀತಿ ಬಿಸ್ನೆಸ್ಸು ಮತ್ತು ನನ್ನ ಡೈಲಿ ಲೈಫು ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಖಂಡಿತವಾಗ್ಲೂ ಚೆಕ್ ಮಾಡಿ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ಟೈಮು ಪ್ರೊಫೆಷ್ನಲ್ ಬ್ಯಾಗ್ ಮೇಕಿಂಗ್ ಕಿಟ್ ಅನೌನ್ಸ್ ಮಾಡಿದ್ವಿ. ಪ್ರೊಫೆಷ್ನಲ್ ಬ್ಯಾಗ್ ಮೇಕಿಂಗ್ ಕಿಟ್ ಸುಮಾರು ಜನ ಆರ್ಡರ್ ಮಾಡಿದ್ರು ಹೆಣ್ಮಕ್ಳು. ಅದರಲ್ಲಿ ಮೇನು ಪಿಂಕು ಮತ್ತು ಬ್ಲ್ಯಾಕ್ ಅಂತ ನಾನು ಅನೌನ್ಸ್ ಮಾಡಿದ್ವಿ. 2 ಕಿಟ್ಟು ನಾವು ಪ್ರಾಪರಾಗಿ ಕಿಟ್ಗಳನ್ನ ಇಟ್ಟಿದ್ವಿ, ಅವೈಲೇಬಲ್ ಇತ್ತು, ಆ್ಯಕ್ಚುಲಿ ಸ್ಟಾಕಲ್ಲಿತ್ತು. ಆ್ಯಂಡ್ ಸುಮಾರು ಜನ ಆರ್ಡರ್ ಮಾಡಿದ್ರಿ ಪಿಂಕ್ ಕಿಟ್ ಜಾಸ್ತಿ. ಓಕೆ, ಸೊ ಪಿಂಕ್ ಕಿಟ್ಟಿಗೆ ಅವ್ರಿಗೆ ಏನು ಅವ್ರ ಮನೇಲಿ ರೆಡಿ ಮಾಡಿದ್ದಾರೆ ಅದಕ್ಕಿಂತ ಮುಂಚೆನೇ ಅವರಿಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಜನ ಯಾರ್ಯಾರು ಆರ್ಡರ್ ತೊಗೊತಾ ಇದ್ದಾರೆ ಇವಾಗ ಅವರೆಲ್ರಿಗೂ ಮತ್ತೆ ರಿಕ್ವೈರ್ಮೆಂಟ್ ಇದೆ ಪಿಂಕ್ ಬ್ಯಾಗ್ ಮೇಕಿಂಗ್ ಕಿಟ್ಟೇ ಬೇಕು ಅಂತ. ಸೊ ಒಂದು ಕಿಟ್ಟಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು 4 to 5 ಬ್ಯಾಗ್ಸು ದೊಡ್ಡ ಬ್ಯಾಗು ಸ್ಟಿಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ 2 ಪರ್ಸು 3 ಪರ್ಸು ಸ್ಟಿಚ್ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಜಾಣತನದ ಮೇಲೆ ಇರುತ್ತೆ ಅಂತ ನಾನು ಹೇಳಿದ್ದೀನಿ, ಯಾಕಂದರೆ ಟೈಲರ್ಸ್ ಜಾಣತನದ ಮೇಲೇ ಇರೋದು ಆ್ಯಕ್ಚುಲಿ. ಸೊ ಇಲ್ಲಿ ಅವ್ರು ನಮ್ಗೆ ಕೊಟ್ಟಿರುವಂಥ ಕಿಟ್ಟಲ್ಲಿರುವಂಥ ಏನು ಫ್ಯಾಬ್ರಿಕ್ ಇರುತ್ತೆ ಅದು ಮೇನ್ ಅಂತಂದರೆ ವಾಟರ್ ಪ್ರೂಫ್ ಇರುತ್ತೆ. ಆ್ಯಂಡ್ ಆ ಬಟ್ಟೆ ಯೂಸ್ ಮಾಡ್ಕೊಂಡು ಅವರು 3 ದೊಡ್ಡ ಬ್ಯಾಗು ಆ್ಯಂಡ್ 2 ಅಥವಾ 3 ಪೌಚ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಪರ್ಸ್ ಅಂತ ಹೇಳ್ತೀವಿ. ಸೊ ಈಸಿಲಿ ಅವ್ರಿಗೆ ಇವಾಗ ಆರ್ಡರ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಒಂದೊಂದನ್ನು 450 ರೂಪಾಯಿಂದ 500 ರೂಪಾಯಿವರೆಗೂ ಅವರು ಮಾರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನು ಅವ್ರದ್ದು ಫೋಟೋಸ್ಗಳನ್ನೆಲ್ಲ ಹಾಕಿರ್ತೀನಿ. ಯಾರಾದರೂ ಮನೆಯಿಂದಲೇ ನಾವು ಕೂಡ ರೆಡಿಮೇಡ್ ತೊಗೊಂಡು ಮತ್ತು ಏನಾದರೂ ರೀಸೇಲ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಮಗೆ ಈ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಸಪೋಸ್ ಆರ್ಡರ್ಸ್ಗಳು ಬಂದರೂ ಕೂಡ ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ಕೊಟ್ಟಿರ್ತೀವಿ. ಸೊ ಈಸಿಲಿ ನೀವು ನಿಮ್ಮ ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಯಾರಾದರೂ ಇದ್ದರೆ ಸಪೋಸ್ ನಿಮಗೆ ಟೈಮ್ ಇಲ್ಲ ನಮ್ಗೆ ಹೊಲಿಯೋಕ್ಕೆ ಅಂತಂದರೆ ನೀವು ಈ ರೀತಿ ಮಾಡಿದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರು ಹೊಲಿತಾರೆ ಅವ್ರಿಗಂತೂ ಆರ್ಡರ್ ಸಿಗುತ್ತೆ. ಆ್ಯಂಡ್ ನಿಮಗೂ ಕೂಡ ಮತ್ತು ನಾನು ರೀಸೇಲ್ ಮಾಡೋದ್ರಿಂದ ನಿಮಗೂ ಕೂಡ ಬೆನಿಫಿಟ್ ಇರುತ್ತೆ. ಓಕೆನಾ? ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೇರ್ ಬೋಸ್. ಸೊ ನಿಮ್ಗೆ ಅಷ್ಟೇ ಹೇಳಿಲ್ಲ. ಸೊ ನಾನು ಕೂಡ ಸೈಡ್ ಬೈ ಸೈಡ್ ಇದು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರುವಂಥದ್ದು ಹೇರ್ ಬೋಸು ಕಿಟ್ ನಾವು ಹೇಳಿದ್ವಿ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ವಿ. ಹೇರ್ ಬೋ ಕಿಟ್ ನಾವು ಅನೌನ್ಸ್ ಮಾಡಿದ್ವಿ. ಬೇಸಿಕ್ ಇರುತ್ತೆ ಅದು ಆ್ಯಕ್ಚುಲಿ. ಬೇಸಿಕ್ ಅಂತಂದರೆ ನೀವು ಒಂದಿಷ್ಟು ಹೇರ್ ಬೋಸ್ಗಳನ್ನ ರೆಡಿ ಮಾಡ್ಕೋಬೋದು ಆ್ಯಂಡ್ ಅದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೋಬೋದು. ಆರ್ಡರ್ಸ್ ಬಂದ ಹಾಗೆ ನೀವು ಅದನ್ನು ಸ್ಟಾರ್ಟ್ ಮಾಡ್ಕೊತಾ ಹೋಗ್ಬೋದು. ಆ್ಯಂಡ್ ನಿಮಗೆ ಬೇಕಾಗಿರುವಂಥ ಫ್ಯಾಬ್ರಿಕ್ಕು ಮತ್ತು ಬೇಕಾಗಿರುವಂಥ ಕ್ವಾಲಿಟಿ ನಿಮ್ಮ ಕಿಟ್ಟಲ್ಲಿ ಇರುತ್ತೆ, ನಾವು ಕೊಟ್ಟಿರುವಂಥ ಐಟಮ್ಸ್ಗಳದ್ದು. ಸೊ ಸಪೋಸ್ ಅದೇ ಬೇಕು ಅಂತಂದರೆ ಸೊ ನೀವು ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸಲ್ಲಿ ತೊಗೋಬೋದು. ಸೊ ಇದನ್ನೆಲ್ಲ ನಾವು ಮಾಡ್ತಾ ಇರೋದು ತುಂಬ ದಿನ ಮಾಡ್ತಾ ಇದ್ದೀವಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ. ಆ್ಯಂಡ್ ಲಾಸ್ಟ್ ಟೈಮ್ ನಮಗೆ ಆರ್ಡರ್ಸ್ಗಳು ಇವತ್ತು ಹೋಗ್ತಾ ಇದೆ ಆ್ಯಕ್ಚುಲಿ. ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ಟು ನಮಗೆ ಸುಮಾರು ರಿಸೀವ್ ಆಗಿದೆ. ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಏನೇನು ಬರುತ್ತೆ ಅಂದರೆ ಫ್ಯಾಬ್ರಿಕ್ ಬ್ಯಾಗ್ಸ್ಗಳು ಮಾಡೋದಕ್ಕೆ ಏನೇನು ಸಾಮಾನುಗಳು ಬೇಕಾಗುತ್ತೆ ಅವುಗಳದ್ದು ಇದು ಈ ರೀತಿ ಕಿಟ್ ಬರುತ್ತೆ. ಓಕೆ, ಇದರಲ್ಲಿ ಎಲ್ಲ ಕಂಪ್ಲೀಟ್ ಇರುತ್ತೆ. ಆ್ಯಂಡ್ ಕಾಟನ್ ಕ್ಲಾತ್ ಕೂಡ ಕೊಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿದ್ರೆ ಇದರಿಂದ ನೀವೇನೂ ಇಲ್ಲಾಂದರೆ ನಾರ್ಮಲಿ ಎಲ್ ಸೈಜದ್ದು ಪರ್ಸ್ ಅಂದರೆ ಪೌಚ್ ಅಂತ ಹೇಳ್ತೀವಿ ನಾವು. ಇವಾಗ ನಾವು ಮೊಬೈಲೆಲ್ಲ ಇಡ್ತೀವಲ್ವ ಅಂಥ ಪರ್ಸು. ಸೊ ಈಸಿಲಿ ನೀವು 30 ಪರ್ಸ್ಗಳನ್ನ ಆರಾಮಾಗಿ ರೆಡಿ ಮಾಡ್ಕೋಬೋದು. ಓಕೆ, ಸೊ ಈ ರೀತಿ ಪೌಚ್ ಬರುತ್ತೆ. ಇದು 549ಗೆ ನಾವು ಇದನ್ನು ಕೊಡ್ತಾ ಇದ್ದೀವಿ. ಫ್ರೀ ಶಿಪ್ಪಿಂಗ್ ಇರುತ್ತೆ 549 ರೂಪಾಯಿಗೆ. ಸೊ ಇದು ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ಟು ಈ ರೀತಿ ಹೋಗುತ್ತೆ. ಸೊ ಇವತ್ತು ಸುಮಾರು ಆರ್ಡರ್ಸ್ಗಳು ಹೋಗ್ತಾ ಇತ್ತು, ಹೀಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಪ್ರೊಫೆಷ್ನಲ್ ಬ್ಯಾಗ್ ಮೇಕಿಂಗ್ ಕಿಟ್ಟು ನೋಡೋದಕ್ಕೆ ನಿಮಗೆ ಚಿಕ್ಕದಾಗಿರುತ್ತೆ, ಬಟ್ ಅದರಲ್ಲಿ ತುಂಬಾ ಲಕ್ಸುರಿ ಆಗಿರುವಂಥ ಎಲ್ಲ ಐಟಮ್ಸ್ಗಳನ್ನ ಹಾಕಿರ್ತೀವಿ. ಇದರಿಂದ ನಿಮ್ಮದು ಕಂಪ್ಲೀಟ್ ಒಂದು ಪ್ರೊಫೆಷ್ನಲ್ ಬ್ಯಾಗ್ಸ್ಗಳು ರೆಡಿ ಆಗಲಿ ಅಂತ. ಓಕೆ, ಸೊ ಈ ಒಂದು ಬ್ಯಾಗಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಬ್ಯಾಗ್ಸ್ಗಳು ರೆಡಿ ಆಗುತ್ತೆ ಅಂತಂದರೆ. ಸೊ ಪ್ರೊಫೆಷ್ನಲ್ ಬ್ಯಾಗ್ ಮೇಕಿಂಗ್ ಕಿಟ್ಟು, ಸೊ ಇದರಲ್ಲಿ ನೀವು ದೊಡ್ಡ ಸೈಜಿಂದು 3 ರಿಂದ 4 ಬ್ಯಾಗ್ ರೆಡಿ ಮಾಡ್ಬೋದು. ಮತ್ತು ಪೌಚಸ್ ಅಂದರೆ ಮೊಬೈಲೆಲ್ಲ ಇಡ್ತೀವಲ್ವ ಅಂಥ ಪರ್ಸ್ ಮಾಡೋದು 2 ರಿಂದ 3 ಮಾಡ್ಬೋದು. ಓಕೆ, ಅಷ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಕಿಟ್ಟು ಸಾಕಾಗುತ್ತೆ. ಓಕೆ, ಸೊ ಇದ್ರದ್ದು ಪ್ರೈಸ್ ಬಂದು 799 ರುಪೀಸು ವಿತ್ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಸ್ಕ್ರಂಚಿ ಕಿಟ್ ಹೇಳಿದ್ರಿ, ಸ್ಕ್ರಂಚಿ ಕಿಟ್ ಕೂಡ ಹೋಗ್ತಾ ಇದೆ. ಸೊ ಅದರಲ್ಲಿ ಸ್ಕ್ರಂಚಿಗೆ ಬೇಕಾಗಿರುವಂಥ ನಿಮಗೆ ಫ್ಯಾಬ್ರಿಕ್ಸ್ ಆಯಿತು, ಇಲಾಸ್ಟಿಕ್ ಆಯಿತು, ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇದು ಸ್ಕ್ರಂಚಿ ಕಿಟ್ಟು, ಸ್ಕ್ರಂಚಿದು ಇವಾಗ ಹೋಗ್ತಾ ಇದೆ. ಸುಮಾರು ಜನರು ಆರ್ಡರ್ ಬಂದಿದೆ ಆ್ಯಕ್ಚುಲಿ. ಸೊ ಡೈಲಿ ಇಷ್ಟು ಆರ್ಡರ್ಸ್ಗಳು ಹೋಗ್ತಾನೆ ಇರುತ್ತೆ. ಸೊ ಸುಮಾರು ಜನ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಕೂಡ, ಆರ್ಡರ್ಸ್ ಕೂಡ ಬರ್ತಾ ಇದೆ ಅವ್ರಿಗೆ. ಸೊ ಇದು ಕೂಡ ಬ್ಯಾಗ್ ಮೇಕಿಂಗ್ ಕಿಟ್ಟೇ ಹೋಗ್ತಾ ಇರುವಂಥದ್ದು, ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ಟು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇರ್ಗೂ ತುಂಬ ಬಂದಿದೆ. ಹೇರ್ ಬೋಸ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸುಮಾರು ಜನ ಹೆಣ್ಮಕ್ಳು ಆರ್ಡರ್ ಕೊಟ್ಟಿದ್ದೀರಿ. ಆ್ಯಂಡ್ ಇದು ನೀವು ನೋಡ್ತಾ ಇದ್ದೀರಿ ಎಷ್ಟು ಜನ ಆರ್ಡರ್ ಕೊಟ್ಟಿದ್ದಾರೆ ಅಂತ.
ಸೊ ಕೊಟ್ಟಮೇಲೆ ಖಂಡಿತವಾಗ್ಲೂ ನಾವು ನಮ್ಮದೇ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ನಾವು ಅವ್ರಿಗೆ ಕಳಿಸ್ತಾನೆ ಇರ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲರದ್ದು ಹೋಗಿದೆ, ಸೊ ಯಾರ್ದು ಪೆಂಡಿಂಗ್ ಇಟ್ಟಿಲ್ಲ ನಾವು. ಸೊ ಯಾರಾದರೂ ಇನ್ನೂ ಇದ್ದೀರಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ಆರ್ಡರ್ ಹಾಕಿ, ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆ್ಯಂಡ್ ನಿಮ್ಗೆ ಯಾವ ಕಿಟ್ ಬೇಕು ಅಂತ ಅನೌನ್ಸ್ ಮಾಡಿ. ಓಕೆ, ಅಂದರೆ ಹೇಳಿ ಈ ರೀತಿ ನಮಗೆ ಬೇಕು ಅಂತ ಹೇಳಿದರೆ ನಾವು ಸ್ವಲ್ಪ ಫ್ರೀ ಆದಮೇಲೆ ನಿಮಗೆ ಮಾತಾಡ್ತೀವಿ. ಫೋನ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ನಂಬರ್ಗೆ. ಓಕೆ, ನಮ್ಮಲ್ಲಿ ಯಾವ್ಯಾವ ಕಿಟ್ಗಳು ಸಿಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸ್ಕ್ರಂಚಿ ಕಿಟ್ ಸಿಗುತ್ತೆ, ಹೇರ್ ಬೋಸ್ ಕಿಟ್ ಸಿಗುತ್ತೆ, ಆ್ಯಂಡ್ ನಿಮಗೆ ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ ಸಿಗುತ್ತೆ, ಆ್ಯಂಡ್ ಪ್ರೊಫೆಷ್ನಲ್ ಬ್ಯಾಗ್ ಮೇಕಿಂಗ್ ಕಿಟ್ ಕೂಡ ಸಿಗುತ್ತೆ. ಸೊ ಎಲ್ಲೂ ಕೂಡ ನಿಮಗೆ ಬೇಸಿಕ್ ಕಿಟ್ ಆಗಿರುತ್ತೆ. ಆ್ಯಂಡ್ ಒಂದು ಮಿನಿಮಮ್ ಒಂದು ಬೇಸಿಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗಿರೋಂಥ ಎಲ್ಲ ಮಟೀರಿಯಲ್ ಇದರಲ್ಲಿ ಇರುತ್ತೆ. ಸೊ ಮಾಡಿ ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತಂದರೆ ಸೊ ನೀವು ನಿಮ್ಮ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಓಕೆ, ಮತ್ತು ನಿಮಗೆ ಅದರ್ ಮಟೀರಿಯಲ್ಸ್ ಬೇಕಂದ್ರೂ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಆರ್ಡರ್ ಮಾಡಿದರೆ ಇನ್ನೂ ಕಡಿಮೆ ಪ್ರೈಸಲ್ಲಿ ನೀವು ನಮ್ಮ ಕಡೆಯಿಂದ ತೊಗೋಬೋದು. ಓಕೆ, ಸೊ ಇದು ಇದರೊಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆರ್ಡರ್ಸ್ಗಳನ್ನ ಪ್ಯಾಕ್ ಮಾಡಿ ಕಳಿಸೋದು ಮೇನ್ ಅಂತಂದರೆ ಈ ಸುಮಾರು ಪ್ಲಾಟ್ಫಾರ್ಮ್ಗಳ ಬಗ್ಗೆ, ಮಾರ್ಕೆಟಿಂಗ್ ಆರ್ಡರ್ಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದೆ. ಸಾರಿ, ಇದ್ರ ಬಗ್ಗೆ ನಾನು ಹೇಳಿಲ್ಲ ಈ ವಿಡಿಯೋದಲ್ಲಿ. ಮಾರ್ಕೆಟಿಂಗ್ ಹೇಗೆ ಮಾಡೋದು, ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಕಿಟ್ಟಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ನೀವು ಕಿಟ್ಟಸಿಂದಲೇ ಮೊದಲು ಕೊಟ್ಟಿರೋಂಥ ಚಾರ್ಟ್ಸ್ಗಳನ್ನ ಓದ್ಕೊಳ್ಳಿ, ಡಯಾಗ್ರಾಮ್ಸ್ಗಳನ್ನ ನೋಡ್ಕೊಳ್ಳಿ, ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳಿ, ಆ್ಯಂಡ್ ಅದಾದ ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಪ್ರೈಸ್ ಬಗ್ಗೆ ಕೂಡ ನಾವು ಹೇಳಿರ್ತೀವಿ, ಇಷ್ಟು ಇಂಚಿಂದು ಇಷ್ಟು ನಿಮಗೆ ಪರ್ಸ್ ಮಾಡಿದರೆ ಇಷ್ಟಕ್ಕೆ ನೀವು ಮಾರಬೇಕು ಅಂತ ಹೇಳಿರ್ತೀವಿ. ಸೊ ಈಸಿಲಿ ನಿಮ್ಗೆ ಅದೆಲ್ಲ ಅರ್ಥ ಆಗುತ್ತೆ ಚಾರ್ಟ್ಸು. ಓಕೆ, ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನಾವು ಮೆಸೇಜ್ ಹಾಕಿ. ಆ್ಯಂಡ್ ಮೇನ್ ಅಂತಂದರೆ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಎಲ್ಲೆಲ್ಲಿಂದ ಬರುತ್ತೆ, ಹೇಗೆ ಮಾಡಬೇಕು ವರ್ಕ್ ಅಂತ ಎಲ್ಲ ಕೂಡ ಕಿಟ್ಟಲ್ಲಿ ವಿವರಿಸಿದ್ದೀವಿ. ಸೊ ಇದರಿಂದ ನಿಮಗೆ ಕಂಪ್ಲೀಟ್ ಒಂದು ಕಿಟ್ ತರಿಸೋದ್ರಿಂದ ಎಲ್ಲ ನಾಲೆಜ್ ಸಿಗುತ್ತೆ. ಸೊ ಸಪೋಸ್ ನೀವು ಇಂಟ್ರೆಸ್ಟ್ ಇದ್ದೀರಿ ಅಂತಂದರೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಇವತ್ತೇ ಮೆಸೇಜ್ ಹಾಕಿ. ನಿಮಗೆ ಬೇಕಾಗಿರೋ ಕಿಟ್ ಕೂಡ ಅದರ ಹೆಸರು ಬರೆದು ನಮಗೆ ಈ ಕಿಟ್ ಬೇಕು ಅಂತ ಮೆಸೇಜ್ ಮಾಡಿದರೆ ನಾವು ಫ್ರೀ ಆದಮೇಲೆ ನಿಮಗೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮುಂದೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಸೊ ನನಗೆ ಸೈಡ್ ಬೈ ಸೈಡ್ ಏನಾದರೂ ಮಾಡಬೇಕು, ಬಿಸ್ನೆಸ್ ಮಾಡಬೇಕಂತ ತುಂಬಾ ಆಸೆ ಇತ್ತು ಮೊದಲಿಂದ ಕೂಡ. ಹೀಗಾಗಿ ಹೇರ್ ಬೋಸ್ ಮತ್ತು ಸ್ಕ್ರಂಚಿ ಬಿಸ್ನೆಸ್ಸು ತುಂಬ ಈಸಿ ಅನ್ನಿಸ್ತಾ ಇತ್ತು. ಡೈಲಿ ಒಂದು ಹಾಫ್ ಆನ್ ಅವರು ನಾವು ಮಾಡ್ಬೋದು, ಒಂದು ಗಂಟೆ ಅಥವಾ ಅರ್ಧ ಗಂಟೆ ಮಾಡ್ಬೋದು ಈಸಿಲಿ. ಆ್ಯಂಡ್ ಇವಾಗ ನನಗೆ ಹೇರ್ ಬೋಸ್ ಜಾಸ್ತಿ ಆರ್ಡರ್ಸ್ಗಳು ರಿಸೀವ್ ಆಗ್ತಾಯಿದೆ ಕಂಪೇರ್ಡ್ ಟು ಸ್ಕ್ರಂಚಿ. ಸೊ ಇದರಲ್ಲೂ ಕೂಡ ಕೆಲವ್ರದ್ದು ಕಿಟ್ ಕೂಡ ಹೋಗ್ತಾಯಿತ್ತು. ಸೊ ಹೀಗಾಗಿ ಪ್ರತಿಯೊಂದು ಏನು ಪ್ಯಾಕೇಜಿಂಗ್ ಏನು ಆಗುತ್ತೆ ಸೊ ಅದನ್ನು ಕಂಪ್ಲೀಟ್ಲಿ ನಾನೇ ಒಂದು ಸಾರಿ ರೀಚೆಕ್ ಮಾಡಿರ್ತೀನಿ. ಸೊ ಅದರಲ್ಲೂ ಕೂಡ ನಿಮಗೆ ಟ್ರ್ಯಾಕಿಂಗ್ ನಂಬರ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಆ್ಯಂಡ್ ನಿಮಗೆ ಕಳಿಸಿರೋಂಥ ಪ್ರಾಡಕ್ಟದ್ದು ನಾವು ಕೂಡ ಇಲ್ಲಿ ಟ್ರ್ಯಾಕಿಂಗ್ ಮಾಡ್ತಾ ಇರ್ತೀವಿ. ಸೊ ಆದಷ್ಟು ಬೇಗನೆ ನಿಮಗೆ ತಲುಪಲಿ ಅಂತ ಹೇಳಿ. ಆ್ಯಂಡ್ ಯಾರಿಗಾದ್ರೂ ಇನ್ನೂ ಸ್ವಲ್ಪ ಲೇಟ್ ಆಗಿದೆ ಅಂದರೂ ಕೂಡ ಸ್ಟೇಟಸ್ ಚೆಕ್ ಮಾಡಿ ಕಳಿಸಿರ್ತೀವಿ ನಾವು. ಸೊ ಆದಷ್ಟು ನಾನೇ ಹ್ಯಾಂಡಲ್ ಮಾಡಿರ್ತೀನಿ. ಹೀಗಾಗಿ ನೀವು ಮಾಡ್ತಿರೋಂಥ ಫೋನು, ಸುಮಾರು ಜನ ಫೋನ್ ಮಾಡ್ತಾಯಿದ್ದೀರಿ, ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಮೊದಲು ಕೂಡ ಹೇಳಿದ್ದೀನಿ ನಾನು, ಫೋನೇ ರಿಸೀವ್ ಮಾಡ್ತಾ ಹೋದ್ವಿ ಅಂತಂದರೆ ಪೂರಾ ದಿನೇ ಹೋಗ್ಬಿಡುತ್ತೆ ಅದರಲ್ಲೇ. ಹೀಗಾಗಿ ದಯವಿಟ್ಟು ಮೆಸೇಜ್ ಹಾಕಿರಿ. ಸೊ ಖಂಡಿತವೂ ನಾವು ರಿಪ್ಲೈ ಮಾಡ್ತೀವಿ ನಿಮಗೆ. ಹೇಗೆ ನಾನು ಫ್ರೀ ಆಗ್ತೀನೋ ಅದೇ ರೀತಿ ಆದಷ್ಟು ಬೇಗನೆ ರಿಪ್ಲೈ ಮಾಡೋಕ್ಕೆ ನಾವು ಟ್ರೈ ಮಾಡಿರ್ತೀವಿ. ಸೊ ಹೀಗಾಗಿ ಯಾರೆಲ್ಲ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರು ಕೂಡ ಪ್ಲೀಸ್ ನಮಗೆ ಮೆಸೇಜ್ ಹಾಕಿ, ಯಾವುದೇ ರೀತಿ ಕಾಲ್ಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಡೈಲಿ ಟು ಡೈಲಿ ನನಗೆ ಇವಾಗ ಬರ್ತಿರೋಂಥ ಆರ್ಡರ್ಸ್ಗಳೇನಿದೆ, ನಾನು ಆ್ಯಕ್ಚುಲಿ ಮಾಡ್ತಾ ಇರೋವಂಥ ನನ್ನ ಒಂದು ಬಿಸ್ನೆಸ್ಸಲ್ಲೂ ಕೂಡ ಸುಮಾರು ಆರ್ಡರ್ಸ್ಗಳು ಬರ್ತಾಯಿದೆ. ಸೊ ಅದನ್ನು ಕೂಡ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ, ಸ್ಟಿಚ್ ಮಾಡ್ತಾಯಿದ್ದೀನಿ, ನಂತರ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ಮತ್ತು ಡೈಲಿ ಲೈಫಲ್ಲಿ ಕೂಡ ಸುಮಾರು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಅವುಗಳನ್ನೆಲ್ಲ ಮ್ಯಾನೇಜ್ ಕೂಡ ಮಾಡಬೇಕು. ಹೀಗಾಗಿ 24 ಅವರ್ಸ್ ಕೂಡ ತುಂಬಾ ಕಡಿಮೆ ಅನಿಸುತ್ತೆ ನನಗೆ. ಬಟ್ ಸ್ಟಿಲ್ ವರ್ಕ್ ಮಾಡ್ತಾಯಿದ್ದೀನಿ. ನೀವು ನಂತರನೇ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ದೇ ನಿಮ್ಮ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಡೌಟಲ್ಲಿದ್ದೀರಿ, ನಾವು ಮಾಡಬೇಕು ಅಂತ ಇದ್ದೀರಿ, ಸ್ಟಾರ್ಟ್ ಮಾಡಿ. ಸೊ ಯಾರೂ ಕೂಡ ಬಂದು ಮೋಟಿವೇಟ್ ಮಾಡಲ್ಲ ನಿಮಗೆ ಲೈಫಲ್ಲಿ. ಸೊ ನಿಮ್ಗೆ ಇಷ್ಟ ಇದೆಯಪ್ಪ ಅಂತಂದರೆ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಕಿಟ್ ತರಿಸ್ಕೊಂಡವ್ರಿಗೆ ನಾವು ಕೂಡ ಗೈಡ್ ಮಾಡ್ತಾಯಿದ್ದೀವಿ. ಯಾವುದಾದ್ರೂ ಆರ್ಡರ್ಸ್ ಇದ್ದರೆ ನಾವೇ ನಿಮಗೆ ಹೇಳಿರ್ತೀವಿ, ಬೇಕಾದರೆ ನೀವು ಆಕ್ಸೆಪ್ಟ್ ಮಾಡ್ಕೋಬೋದು. ಯಾವುದೇ ರೀತಿ ಅದಕ್ಕೆ ಏನು ಫೀಸ್ ಎಲ್ಲ ಇರೋದಿಲ್ಲ. ಆ್ಯಂಡ್ ಒಬ್ರಿಗೊಬ್ರು ಸ್ವಲ್ಪ ಸಹಾಯ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಅಷ್ಟೇ ನನ್ನ ಅಭಿಪ್ರಾಯ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆರಾಮಾಗಿ ನೀವು ಒಂದು 400-500 ಒಳಗಡೆ ನಿಮ್ಮ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಎಲ್ರಿಗೂ ಇವತ್ತು ಹೋಗ್ತಾ ಇದೆ ಫೈನಲಿ. ಎಷ್ಟು ಜನ ಏನು ಆರ್ಡ್ರ್ ಕೊಟ್ಟಿದ್ದೆ ಅದಾಯಿತು. ಅದ್ರ ಜೊತೆಗೆ ಹೇರ್ ಬೋಸ್ ಯಾರ್ಯಾರು ಆರ್ಡರ್ಸ್ ಬರ್ತಾಯಿದೆ, ನಿಮಗೆ ಇದಕ್ಕೆ ಸಪ್ರೇಟಾಗಿ ಇವಾಗ ಹೇರ್ ಬೋಸ್ಗಳನ್ನ ಹೇಗೆ ಮಾಡಬೇಕು, ಸ್ಕ್ರಂಚೀಸ್ಗಳನ್ನ ಹೇಗೆ ಮಾಡಬೇಕು, ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕಂತ ಏನಾದರೂ ತಿಳ್ಕೊಬೇಕಂದ್ರೆ ಡೆಫಿನೆಟ್ಲಿ ನನಗೆ ಮೆಸೇಜ್ ಹಾಕಿ.